ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚುನಾವಣೆಯ ಕಾಲದಲ್ಲಿ ಭೂಮಿ ಮೀಸಲಾತಿ ಕೊಡ್ತೇವೆಂದು ನೀಡಿದ ಭರವಸೆ ಎಲ್ಲಿಗೆ ಹೋಯ್ತು ಚುನಾವಣೆಯ ಸಂದರ್ಭದಲ್ಲಿ ಪ್ರಣಾಳಿಕೆಯ ಕಾಗದದಲ್ಲಿ ಪಲ್ಲು ಭರವಸೆ ನೀಡಿ ಓಟನ್ನು ನೀವು ಪಡೆದಿಲ್ವೇ ರೈತರ ಸಾಲ ಮನ್ನಾ ಯಾವಾಗ ಭೂಮಿಯನ್ನು ನೀಡೋದು ಯಾವಾಗ ಕಾರ್ಮಿಕರ ಕೂಗು ಕೇಳಿಲ್ಲ ನ್ಯಾಯವ ನೀವು ನೀಡಿಲ್ಲ ನೀಡಲೇಬೇಕು ನಮ್ಮಯ ಹಕ್ಕನ್ನು ನೀಡಲೇಬೇಕು ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನತೆಯ ಕೂಗು ಕೇಳಲೇಬೇಕು ಜನತಾ ಬಜೆಟ್ ನೀಡಲೇಬೇಕು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಜನತಾ ಬಜೆಟ್ ನೀಡಲೇಬೇಕು ಈ ಬಾರಿಯ ಬಜೆಟ್ ನಲ್ಲಿ ಜನತೆಗೆ ಇಲ್ಲಿ ಅನ್ಯಾಯವಾದರೆ ಎಸ್ಡಿಪಿ ಅಂತೂ ಸಹಿಸಲ್ಲ ಕಳೆದ ವರ್ಷ ನಾವು ಈ ಸರ್ಕಾರದೊಂದಿಗೆ 10,000 ಕೋಟಿ ಕೇಳಿದ್ದೆವು. ಸರ್ಕಾರ 5,000 ಕೋಟಿಯಷ್ಟು ಅಲ್ಪಸಂಖ್ಯಾತರಿಗೆ ನೀಡಿತ್ತು. ಈ ಬಾರಿ 15,000 ರೂಪಾಯಿಯನ್ನು ನಾವು ಮೈನಾರಿಟಿ ಬಜೆಟ್ಗೆ ಕೇಳಿದ್ದೇವೆ. ಅದೇ ರೀತಿ ವಿವಿಧ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಇಲಾಖಾವಾರು 10ರಿಂದ 15% ಹೆಚ್ಚಿಸಬೇಕು ಅನ್ನುವಂಥ ಘೋಷಣೆಯನ್ನು ಕೂಡ ನಾವು ಈ ಬಾರಿ ಬೇಡಿಕೆಯನ್ನು ಕೂಡ ಇಟ್ಟಿದ್ದೇವೆ. ಕರ್ನಾಟಕ ರಾಜ್ಯದ ಬಜೆಟ್ ಮಾರ್ಚ್ 6ನೇ ತಾರೀಕು ಮಂಡನೆ ಆಗ್ಲಿಕ್ಕೆ ಹೋಗ್ತಾ ಇದೆ. ಕರ್ನಾಟಕ ವಿಧಾನಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತನ್ನ 17ನೇ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಈಗ ಬಜೆಟ್ನ ಪ್ರಿಪರೇಷನ್ ನಡೀತಾ ಇದೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂಥ ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನಮಗೆ ಜನರ ಪರವಾದಂತಹ ಒಂದು ಕಾಳಜಿ ಇದೆ, ಶೋಷಿತರ ಪರವಾದಂತಹ ಕಾಳಜಿ ಇದೆ. ಈ ನಾಡಿನ ಮೂಲೆಗೆಸೆಯಲ್ಪಟ್ಟ ಅಲ್ಪಸಂಖ್ಯಾತರು, ಆದಿವಾಸಿಗಳು, ಬುಡಕಟ್ಟು ಜನಾಂಗದವರು, ದಲಿತ ವರ್ಗದವರು, ಕಾರ್ಮಿಕರು, ಇವರ ಪರವಾಗಿ ನಾವೊಂದು ಕಾಳಜಿಯಿಂದ ಕಳೆದ 2 ತಿಂಗಳಿನಿಂದ ವಿವಿಧ ಮುಖಂಡರುಗಳನ್ನ, ವಿವಿಧ ಸಮಾಜ ವಿಜ್ಞಾನಿಗಳನ್ನ, ಜನಪರ ಹೋರಾಟಗಾರರನ್ನ, ವಿವಿಧ ಬುಡಕಟ್ಟು ಹೋರಾಟಗಾರರನ್ನ ಭೇಟಿಯಾಗಿ ನಿಮ್ಗೆ ಏನು ಬೇಕು, ಬಜೆಟ್ ಮಂಡನೆ ಆಗ್ತಾ ಇದೆ, ನಿಮ್ಮ ಬೇಡಿಕೆಗಳೇನು ಎನ್ನುವ ವಿಚಾರದಲ್ಲಿ ಚರ್ಚೆ ಮಾಡಿ ಅದೆಲ್ಲವನ್ನ ಕ್ರೋಢೀಕರಿಸಿ ಕರ್ನಾಟಕ ರಾಜ್ಯಕ್ಕೆ ಆಡಳಿತಕ್ಕೆ ನಮ್ಮ ಒಂದು ಜನತೆಯ ಪರವಾಗಿ ಒಂದು ಬಜೆಟ್ ಅನ್ನ ನಾವು ನೀಡ್ತಾ ಇದ್ದೇವೆ. ನಮ್ಮ ಹಕ್ಕೊತ್ತಾಯದಲ್ಲಿ ಹಲವಾರು ವಿಚಾರಗಳಿದೆ. ನಾವು ಈಗಾಗಲೇ ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ವಿ. ಶಿಕ್ಷಣ ಅನ್ನುವಂಥದ್ದು ಈ ನಾಡನ್ನ ಬಲಿಷ್ಠಗೊಳಿಸುವಂತಹ, ಈ ನಾಡನ್ನ ಉನ್ನತಿಗೆ ತೆಗೆದುಕೊಂಡು ಹೋಗುವಂತ ಒಂದು ಅತ್ಯುತ್ತಮ ನಂಬರ್ 1 ಆಗಿರ್ತದೆ ಶಿಕ್ಷಣ. ಕಳೆದ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಬಜೆಟ್ ಅನ್ನ ಇಟ್ಟಿದ್ರು, ರಾಷ್ಟ್ರೀಯ ಆವರೇಜ್ 15% ಇದ್ರೆ ಕಳೆದ ವರ್ಷ ಇಲ್ಲಿ ಹಂಚಿಕೆ ಮಾಡಿದ್ದು 10ರಿಂದ 11% ಮಾತ್ರ. ಶಿಕ್ಷಣ ಅನ್ನುವಂಥದ್ದು ನಮ್ಮ ಪಿಲ್ಲರ್. ಶಿಕ್ಷಣದಿಂದ ಎಲ್ಲ ಅಭಿವೃದ್ಧಿ ಆಗ್ತದೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ ವಿಚಾರಗಳು ಅಭಿವೃದ್ಧಿ ಆಗ್ತದೆ, ನಮ್ಮ ಸಂಪನ್ಮೂಲ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಹಾಗಾಗಿ ಈ ಬಾರಿ ಶಿಕ್ಷಣ ಕ್ಷೇತ್ರಕ್ಕೆ ಒಟ್ಟು ಬಜೆಟ್ ನಲ್ಲಿ 20% ಮೀಸಲಿಡಿ ಎನ್ನುವಂತ ಒಂದು ಹಕ್ಕೊತ್ತಾಯವನ್ನ ನಾವು ಸರ್ಕಾರಕ್ಕೆ ಮಂಡಿಸ್ತಾ ಇದ್ದೇವೆ. ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ಚಲಾಗ್ತಾ ಇದೆ. ಪ್ರೈವೇಟ್ ಕಾಲೇಜುಗಳ, ಪ್ರೈವೇಟ್ ಶಾಲೆಗಳ ಲಾಬಿಯಿಂದ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ. ಏನು ಕಾರಣ ಏನು ಅಂದ್ರೆ ಯಾವುದೇ ನಿಯಂತ್ರಣವಿಲ್ಲದೆ ಪ್ರೈವೇಟ್ ಸ್ಕೂಲ್ಗಳಿಗೆ ಪರ್ಮಿಷನ್ ಕೊಡ್ತಾ ಇರೋದು, ಯಾವುದೇ ನಿಯಂತ್ರಣ ಇಲ್ಲ. ಅವರು ಬೇಕಾಬಿಟ್ಟಿ ಫೀಸು, ಅದಕ್ಕೊಂದು ಲೆಕ್ಕನೂ ಇಲ್ಲ, ಮಿತಿನೂ ಇಲ್ಲ, ಒಂದು ಕಂಟ್ರೋಲು ಇಲ್ಲ. ಶಿಕ್ಷಣ ಇಲಾಖೆ ಅನ್ನುವಂಥದ್ದು ಅದು ವೇಸ್ಟ್ ಬಾಡಿ ಆಗಿದೆ. ಬಿಒಗಳು, ಡಿಡಿಗಳು, ಸುಪ್ರೀಂ ಕೋರ್ಟ್ನ, ಹೈಕೋರ್ಟ್ನ ಆದೇಶಗಳಿದ್ರು ಕೂಡ ಅದ್ಯಾವುದು ಜಾರಿ ಆಗ್ತಾ ಇಲ್ಲ. ಶಾಲೆಗಳ ಫೀಸ್ಗಳು, ಅವರ ಒಟ್ಟು ಶಾಲೆ ಅಡ್ಮಿನಿಸ್ಟ್ರೇಷನ್ ಖರ್ಚು ಅದು ಹಾಕಿ ಅವರಿಗೆ 15% ಪ್ರಾಫಿಟ್ ಹಾಕಿ ಡಿವೈಡೆಡ್ ಬೈ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಅದನ್ನ ನೋಡಿ ಕೊಡ್ಬೇಕಾಗ್ತದೆ ಅವರು. ಆದ್ರೆ ಅದನ್ನ ಮಾಡ್ತಾ ಇಲ್ಲ ಅವರು. ಬೇಕಾಬಿಟ್ಟಿ ಕ್ಯಾಪಿಟಲ್ ಶುಲ್ಕಗಳು ತಗೊಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಿ ಶಾಲೆ ಉಳಿಯಬೇಕಾದದ್ದು ಬಡವರಿಗೆ, ದಲಿತರಿಗೆ
ಆದಿವಾಸಿಗಳಿಗೆ ಬಹಳ ಮುಖ್ಯ. ಯಾಕಂದ್ರೆ 1 ಲಕ್ಷ 2 ಲಕ್ಷ 10 ಲಕ್ಷ ಫೀಸ್ ಕೊಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸರ್ಕಾರಿ ಶಾಲೆಗಳ ಆಧುನೀಕರಣಕ್ಕೋಸ್ಕರ 10,000 ಕೋಟಿ ಮೀಸಲಿಡಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ. ಅದೇ ರೀತಿ ಉರ್ದು ಮಾಧ್ಯಮ ಶಾಲೆಗಳ ಅಭಿವೃದ್ಧಿಗೂ ಕೂಡ ಕೊಡಬೇಕು ಅಂತ ಸಾಕಷ್ಟು ಮೀಸಲಿಡಬೇಕು ಅಂತ ಹೇಳ್ತಾ ಇದ್ವಿ. ಇನ್ನು ಎರಡನೇದು, ಈ ನಾಡು ಕಂಡುಕೊಳ್ತಾ ಇರುವ ಬಹಳ ದೊಡ್ಡ ಸಮಸ್ಯೆ ಭೂಮಿ ಹಕ್ಕು ಮತ್ತು ವಸತಿ ಸಮಸ್ಯೆ. ಎಷ್ಟೋ ವರ್ಷಗಳಾಯ್ತು ಭೂಮಿ ಹಕ್ಕನ್ನು ಕೊಡ್ತಾ ಇಲ್ಲ, ವಸತಿಗಳನ್ನು ಕೊಡ್ತಾ ಇಲ್ಲ. 94C ಮತ್ತು 94CCಯಲ್ಲಿ ಲಕ್ಷಾಂತರ ಜನ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ಹಲವು ವರ್ಷಗಳಾಯ್ತು. ಆ ಬಿಜೆಪಿ ಸರ್ಕಾರದಲ್ಲೂ ಕೊಡ್ಲಿಲ್ಲ, ಇವರು ಕೂಡ ಕೊಡ್ಲಿಲ್ಲ. ಅದನ್ನ ಆದಷ್ಟು ಬೇಗ ಕೊಡಬೇಕು ಅನ್ನುವಂಥ ಡಿಮಾಂಡ್. ಅದಲ್ಲದೆ ಫಾರಂ ನಂಬರ್ 53, 50, 53, 57 ಜನರು, ರೈತರು, ಬಗರ್ಹುಕುಮ್ನವರು ಅವರು ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಅರ್ಜಿಗಳು ಹಾಗೆ ಪೆಂಡಿಂಗ್ ಇದೆ ಫಾರಂ ನಂಬರ್ 57 ಅಲ್ಲಿ. ಈ ನಾಡು ಕಾಣುವ ಜ್ವಲಂತ ಸಮಸ್ಯೆ ಮತ್ತೆ ಭೂಮಿ ಹಕ್ಕು ಮತ್ತು ವಸತಿ ಸಮಸ್ಯೆ. ಈಗ ಏನಾಗಿದೆ, ವಸತಿ ಟಾರ್ಗೆಟ್ ಇಡ್ತಾ ಇಲ್ಲ. ಯಾವುದಾದ್ರು ಬಸವ ಯೋಜನೆ ಇರ್ಬೋದು, ಬೇರೆ ಬೇರೆ ಯೋಜನೆಗಳಲ್ಲಿ ಒಂದು ಟಾರ್ಗೆಟ್ ಇಟ್ಬಿಟ್ಟು ಅದನ್ನ ಅಚೀವ್ನೆ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಈ ಬಜೆಟ್ ಮೂಲಕ ಮಾನ್ಯ ಸಿದ್ದರಾಮಯ್ಯನವರಿಗೆ ಅಪೀಲ್ ಮಾಡುವಂಥದ್ದು, ಪ್ರತಿ ವರ್ಷ ಕನಿಷ್ಠ 3 ಲಕ್ಷ ಮನೆಗಳ ನಿರ್ಮಾಣ ಗುರಿ ಇಡಿ ಕನಿಷ್ಠ ನಾವು ಹೇಳ್ತಾ ಇರೋದು. ಅದೇ ರೀತಿ ಏನು ಫಲಾನುಭವಿಯ ಏನು ಸಹಾಯಧನ ಇದೆ, ಈಗ ಹಿಂದುಳಿದ ವರ್ಗದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ 1.2 ಲಕ್ಷ ಇದೆ, ಅದನ್ನ ಹೆಚ್ಚಳ ಮಾಡಿ 3.5 ಲಕ್ಷಕ್ಕೆ ಹೆಚ್ಚಳ ಮಾಡಿ ನಾವು ಈ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇವೆ. ಯಾಕಂದ್ರೆ ಕೇಂದ್ರದ ವಸತಿ ಯೋಜನೆಗಳಲ್ಲಿ, ಎಲ್ಲಾ ವಸತಿ ಯೋಜನೆಗಳಲ್ಲೂ ಅಲ್ಪಸಂಖ್ಯಾತರಿಗೆ 15% ಮೀಸಲಿತ್ತು, ಆದ್ರೆ ರಾಜ್ಯದಲ್ಲಿ ಇರಲಿಲ್ಲ. ನಿರಂತರವಾಗಿ ನಾವು ಕಳೆದ ಬಜೆಟ್ನ ಸಂದರ್ಭದಿಂದ ನಿರಂತರವಾಗಿ ದೊಡ್ಡ ಒಂದು ಕೂಗನ್ನು ನಾವು ಹಾಕಿದ್ವಿ. ಕಳೆದ ಬಜೆಟ್ನ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಸತಿ ಯೋಜನೆಗಳಲ್ಲಿ ಅಲ್ಪಸಂಖ್ಯಾತರಿಗೆ 15% ಮೀಸಲಿದೆ, ಕರ್ನಾಟಕದಲ್ಲಿ ಯಾಕಿಲ್ಲ ಅನ್ನುವಂತ ಹಲವು ದಾಖಲೆಗಳನ್ನು ಎಲ್ಲವನ್ನ ಕೊಟ್ಟು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಅದನ್ನ ಈಗ 15%ಗೆ, ಅಲ್ಪಸಂಖ್ಯಾತರಿಗೆ 15% ಮೀಸಲಾತಿಯನ್ನ ಅದನ್ನ ಮನ್ನಣೆ ಮಾಡಿದೆ, ಅದನ್ನ ಜಾರಿಗೆ ತಂದಿದೆ. ಈ ವಿಷಯಕ್ಕೆ ಅವರಿಗೆ ನಾವು ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ. ಅದೇ ರೀತಿ ಕಾರ್ಮಿಕ ಮತ್ತು ಯೋಜನೆಯಲ್ಲಿ ಈಗ ಏನು ಯುವ ನಿಧಿ ಕೊಡ್ತಾ ಇದ್ರೆ ಅದನ್ನ 5,000ಕ್ಕೆ ಹೆಚ್ಚಿ ಅಂತ ಹೇಳ್ತಾ ಇದ್ವಿ. ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ 1,000 ಕೋಟಿ ನಿಧಿಯನ್ನು ಇಡಿ ಅಂತ ಹೇಳ್ತಾ ಇದ್ವಿ. ಕನಿಷ್ಠ ವೇತನವನ್ನು 20% ಹೆಚ್ಚಳ ಮಾಡಿ ಅಂತ ಹೇಳ್ತಾ ಇದ್ವಿ. ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ಗೆ ಕನಿಷ್ಠ 5% ಅನ್ನು ಮೀಸಲಾತಿ ಅಂತ ಹೇಳ್ತಾ ಇದ್ವಿ. ಕೃಷಿ ಮತ್ತು ರೈತರ ಕಲ್ಯಾಣದಲ್ಲಿ ಕೃಷಿಗೆ 60,000 ಕೋಟಿ ಅನ್ನ ಹಂಚಿಕೆ ಮಾಡಬೇಕು. ಸಣ್ಣ ರೈತರ 2 ಲಕ್ಷದವರೆಗೆ ಸಾಲವನ್ನು ಮನ್ನಾ ಮಾಡಬೇಕು ಅಂತ ಹೇಳಿ ನಾವು ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇನ್ನೊಂದು ಬಹಳ ಮುಖ್ಯವಾದ ಕ್ಷೇತ್ರ ಆರೋಗ್ಯ ಕ್ಷೇತ್ರ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ, ರೋಗಿಗಳ ಬೀಡಾಗ್ಬಿಟ್ಟಿದೆ. ನೀವು ನೋಡಿದ್ರೆ ನಮ್ಮೆಲ್ಲರ ಏನು ಗಳಿಕೆ ಇದೆ, ತಿಂಗಳ ಗಳಿಕೆ ಇರ್ಬೋದು, ವಾರ್ಷಿಕ ಗಳಿಕೆ ಇರ್ಬೋದು, ಅದರಲ್ಲಿ ಅತಿ ಹೆಚ್ಚು ಖರ್ಚಾಗ್ತಾ ಇರುವಂತದ್ದು ಹಾಸ್ಪಿಟಲ್ಗಳಿಗೆ ಮತ್ತು ಶಾಲೆಗಳಿಗೆ. ಸರಿಸುಮಾರು ಒಂದು 50-60% ಆಫ್ ದಿ ಇನ್ಕಮ್ ಆಫ್ ದಿ ಇಂಡಿವಿಜುವಲ್ ಅದು ಖರ್ಚಾಗ್ತಾ ಇರೋದು ಆಸ್ಪತ್ರೆಗಳಿಗೆ ಮತ್ತು ಶಾಲೆಗಳಿಗೆ, ಫೀಸ್ಗಳಿಗೆ. ಹಾಗಾಗಿ ಈ ಖಾಸಗಿ ಆಸ್ಪತ್ರೆಗಳ ಬಿಲ್ಗಳ ನಿಯಂತ್ರಣಕ್ಕೆ ಕಾನೂನು ತರಬೇಕು. ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜು ಬರಬೇಕು. ವಿಕಲಚೇತನ ಮಕ್ಕಳಿಗೆ ವಿಶೇಷ ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಬೇಕು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಿ, ಹಾರ್ಟ್ ಪೇಷಂಟ್ಗಳು, ಹೃದ್ರೋಗ ಸಾಮಾನ್ಯವಾಗಿಬಿಟ್ಟಿದೆ. 25-35 ವರ್ಷ ಯುವಕರಿಗೆ ಬರ್ತಾ ಇದೆ. ಕರ್ನಾಟಕ ರಾಜ್ಯದ ಸರಿಸುಮಾರು 7 ಕೋಟಿ ಜನರಿಗೆ ಹೃದ್ರೋಗ ಚಿಕಿತ್ಸೆಗೆ ಇರುವಂತಹ ಹಾಸ್ಪಿಟಲ್ಗಳು ನೋಡಿದ್ರೆ, ಏನು ಜಯದೇವ ಆಸ್ಪತ್ರೆ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಮತ್ತು ಕಲಬುರಗಿಲಿ, ಉಳಿದವರೆಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಬೇಕು. ಒಂದು ಹಾರ್ಟ್ ಆಪರೇಷನ್ಗೆ ಸ್ಟಂಟಿಂಗ್ ಆದರೆ 2-3-4 ಲಕ್ಷ, ಹಾರ್ಟ್ ಆಪರೇಷನ್ ಆದರೆ 5-10 ಲಕ್ಷದವರೆಗೂ ಹೋಗ್ತದೆ. ಎಲ್ಲಿಂದ ತರಬೇಕು ಬಡವರು? ಹಾಗಾಗಿ ನಮ್ಮ ಬೇಡಿಕೆ ಈ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಯದೇವ ಮಾದರಿ ಆಸ್ಪತ್ರೆ, ಹೃದ್ರೋಗ ಆಸ್ಪತ್ರೆಯನ್ನು ತೆರಿಬೇಕು ಅಂತೇಳಿ ನಮ್ಮ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ. ವಿಶೇಷವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ. ಕಳೆದ ಬಾರಿ ನಿಮಗೆಲ್ಲರಿಗೂ ಗೊತ್ತಿದೆ, ಈ ಸರ್ಕಾರ ಬರಬೇಕಾದ್ರೆ ದೊಡ್ಡ ಕೊಡುಗೆಯನ್ನು ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗವರು, ದಲಿತರು ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರು 92% ಓಟ್ ಕೊಟ್ಟು ಗೆಲ್ಲಿಸಿದ್ದಾರೆ. ಇವತ್ತು 136 ಸೀಟ್ ಇಟ್ಕೊಂಡು ನಾನು ಮುಖ್ಯಮಂತ್ರಿನೋ ನೀನು ಮುಖ್ಯಮಂತ್ರಿನೋ ಅಂತ ಜಗಳಾಡ್ತಿದ್ರಿ. ಇದು ಈ ನಾಡಿನ ಜನತೆ ಕೊಟ್ಟ ಅಧಿಕಾರ ನಿಮಗೆ. ನಾಡಿನ ಜನರ ಪರವಾಗಿ ಕೆಲಸ ಮಾಡಿ. ಸಂವಿಧಾನದ ಆರ್ಟಿಕಲ್ 25 30 350AB ಪ್ರಕಾರ ಧಾರ್ಮಿಕ, ಭಾಷಾ, ಸಂಸ್ಕೃತಿ ಹಕ್ಕುಗಳ ರಕ್ಷಣೆಗಾಗಿ ಸಂವಿಧಾನ ಹೇಳ್ತದೆ. ಹಾಗಾಗಿ
ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸರಿಸುಮಾರು ಈ ರಾಜ್ಯದಲ್ಲಿ ಸರಿಸುಮಾರು 16ರಿಂದ 17% ಇರುವ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಕನಿಷ್ಠ 15,000 ಕೋಟಿ ರೂಪಾಯಿಯನ್ನ ಮೀಸಲಿಡಿ ಅಂತೇಳಿ ನಾವು ಇಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಹೇಳುವಂತದ್ದು ಏನು SC/ST ಸಮುದಾಯಗಳಿಗೆ SCP TSP ಹಣ, ಈ SCP TSP ಹಣದಲ್ಲಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಹಣವನ್ನ ಅದು ಟೋಟಲಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಗಳ ಅಭಿವೃದ್ಧಿಗೆ ಬಳಸಬೇಕು. ಆದ್ರೆ ಅದನ್ನ ಅವ್ರು ಈಗ ಏನ್ ಮಾಡ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಗಳಿಗೆ ಮರುಬಳಕೆ ಮಾಡ್ತಾ ಇದ್ದಾರೆ. ಇದು ಖಂಡಿತ ತಪ್ಪು. ಇದನ್ನ ನಾವು ಖಂಡಿಸ್ತೇವೆ. ಯಾವ ಕಾರಣಕ್ಕೂ SCP TSP ಹಣವನ್ನ ಬೇರೆ ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳಿಗೆ ಬಳಸಬಾರದು ಅನ್ನುವಂತಹ ವಿಚಾರದಲ್ಲಿ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಈಗ ಡಿಸೆಂಬರ್ ಅಂತ್ಯಕ್ಕೆ ಒಟ್ಟು ಬಡ್ಜೆಟ್ ಏನು ಅಲೋಕೇಟ್ ಮಾಡಿದ್ರು ಕಳಿಸರಿ 3,46,600 ಕೋಟಿ ರೂಪಾಯಿಗಳೇನು ಮಾಡಿದ್ರು, ಅದರಲ್ಲಿ ಏನು ಡಿಸೆಂಬರ್ ಅಂತ್ಯಕ್ಕೆ 2,02,742 ಕೋಟಿ ಬಿಡುಗಡೆ ಆಗಿದೆ. ಆದ್ರೆ ವೆಚ್ಚ ಆಗಿರುವಂತದ್ದು 1,78,742 ಕೋಟಿ ಮಾತ್ರ. ಇನ್ನು ಏನು ಡಿಸೆಂಬರ್ ಅಂತ ಬಿಡುಗಡೆಯಾದ ಹಣದಲ್ಲಿ 24,000 ಕೋಟಿ ಖರ್ಚು ಮಾಡಕ್ಕೆ ಬಾಕಿ ಇದೆ. ಎಲ್ಲ ಕಡೆ ನೀವು ಬೋರ್ಡ್ ನೋಡಿರ್ಬೋದು, ದೊಡ್ಡ ದೊಡ್ಡ ಬೋರ್ಡ್. ಒಂದ್ ಕಡೆ ಸಿದ್ದರಾಮಯ್ಯನವರು, ಒಂದ್ ಕಡೆ DK ಶಿವಕುಮಾರ್. ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಇವ್ರು ಹೇಳ್ತಿದ್ದಾರೆ. 1000 ದಿನ ಆಯ್ತು ಈ ಸರ್ಕಾರ ಬಂದು, 1,000 ಬಂದಾಯ್ತು. ಇವ್ರು ಏನ್ ಹೇಳಿದ್ದಾರೆ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ. 2023ರ ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ 134 ಭರವಸೆಯನ್ನು ಕೊಟ್ಟಿದ್ರು. ನಮ್ಮ ಮಾಧ್ಯಮ ಮಿತ್ರರು ಸೀರಿಯಸ್ ಆಗಿ ಚರ್ಚೆ ಮಾಡಬೇಕಾದಂತ ವಿಚಾರಗಳಾಗಿರ್ತದೆ. ಇದು ಯಾವುದೋ ಲವ್ ಜಿಹಾದು, ಸಿದ್ದರಾಮಯ್ಯನವರು ನಾಟಿ ಕೋಳಿ ತಿಂದ್ರು, ಇನ್ನೇನೋ ಆಯ್ತು. ಯಾವ ಜನರಿಗೂ ಪ್ರಯೋಜನವಿಲ್ಲದ 7 ಕೋಟಿ ಜನರಿಗೆ ದ್ರೋಹ ಮಾಡ್ತಾ ಇದ್ರಿ ನೀವು. ನಿಜವಾಗ್ಲೂ ಮಾಧ್ಯಮದವರು ಚರ್ಚೆ ಮಾಡಬೇಕಾಗಿರೋದು ಇದು. 134 ಭರವಸೆಗಳಲ್ಲಿ ಕೇವಲ 6.7% ಮಾತ್ರ ಈಡೇರಿಕೆ ಆಗಿರುವಂತದ್ದು. ಅವರ ಭರವಸೆಗಳಲ್ಲಿ 54.5% ಪ್ರಾರಂಭವೇ ಆಗಿಲ್ಲ, ಪ್ರಣಾಳಿಕೆಯಲ್ಲಿ ಪ್ರಾರಂಭನೇ ಆಗಿಲ್ಲ. 37.3 ಪ್ರಗತಿಯಲ್ಲಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಹೊರತುಪಡಿಸಿದರೆ 4 ಭರವಸೆಗಳು ಹೆಚ್ಚುವರಿಯಾಗಿ 4 ಭರವಸೆ ಈಡೇರಿಸಲಾಗಿದೆ. ನಗರಾಭಿವೃದ್ಧಿ, ಆರೋಗ್ಯ, ಆಡಳಿತ ವಲಯಗಳಲ್ಲಿ 70% ಭರವಸೆಗಳು ಇನ್ನೂ ಆರಂಭ ಆಗಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 62,000 ಶಿಕ್ಷಣ ಹುದ್ದೆಗಳು ಖಾಲಿ ಇದೆ. ಇಷ್ಟೆಲ್ಲ ಅನ್ಯಾಯಗಳು ಅಥವಾ ಸಮರ್ಪಕವಾಗಿ ಅನುದಾನ ಬಳಕೆ ಆಗದೆ ಇರುವಂತದ್ದು, ಒಂದು ಗೊತ್ತು ಗುರಿ ಇಲ್ಲದೆ ಇರುವಂತದ್ದು, ಇದನ್ನೆಲ್ಲ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಎಲ್ಲಾ ಸಂಘ ಸಂಸ್ಥೆಗಳು, ಪೊಲಿಟಿಕಲ್ ಪಾರ್ಟಿಗಳು, ಅದೇ ರೀತಿ ಮೀಡಿಯಾ ಈ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಚರ್ಚೆ ಮಾಡಬೇಕು ಜನರ ಪರವಾಗಿ ಅಂತ ಹೇಳ್ತಾ, ಬಜೆಟ್ ಅಂದ್ರೆ ಅದು ಕಾಗದದ ಲೆಕ್ಕ ಅಲ್ಲ, ಅದು ಜನರ ಆಶೆ, ಜನರ ಆಶೋತ್ತರಗಳ ಈಡೇರಿಕೆಯ ಒಂದು ಭಾಗ ಆಗಿರ್ತದೆ. ಅನುದಾನ ಅಂತಂದ್ರೆ ಅದು ಅಂಕಿಗಳಲ್ಲ, ಅದು ಸಮಾಜದ ನ್ಯಾಯ ಆಗಿರ್ತದೆ. 24,000 ಕೋಟಿ ವೆಚ್ಚವಾಗದೆ ಬಾಕಿ ಇರುವಂತದ್ದು ಅದು ಆಡಳಿತದ ವೈಫಲ್ಯವಾಗಿರ್ತದೆ. SC/ST ಯೋಜನೆಗಳು ಕುಂಠಿತಗೊಳ್ಳುವುದು ಸಾಮಾಜಿಕ ನ್ಯಾಯದ ವಿರುದ್ಧ ಮತ್ತು ವೈಫಲ್ಯ ಆಗಿರ್ತದೆ. ಆರೋಗ್ಯ, ಶಿಕ್ಷಣ, ಗ್ರಾಮೀಣಾಭಿವೃದ್ಧಿಯ ನಿಧಾನಗತಿ ಏನಿದೆಯಲ್ಲ, ಇದು ಸರ್ಕಾರದ ಆದ್ಯತೆಯ ಪ್ರಶ್ನೆ ಎಲ್ಲಿದೆ? ನಾಟಿ ಕೋಳಿನೋ ಅಥವಾ ಜನರ ಅಭಿವೃದ್ಧಿನೋ ಅಂತೇಳಿ ಪ್ರಶ್ನೆ ಮಾಡಬೇಕಾಗ್ತದೆ. ನಾವು ಈ ಜನಾಗ್ರಹ ಸಭೆಯಲ್ಲಿ ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂತದ್ದು, ನಮಗಾಗಿ ಮೀಸಲಿಟ್ಟ ಜನರ ತೆರಿಗೆ ಹಣದ ಈ ಅನುದಾನಗಳು, ಅಥವಾ ನೀವು ನಮ್ಮ ಹೆಸರನ್ನು ಹೇಳ್ಕೊಂಡು ಸಾಲ ತಂದ ಈ ಹಣ, ಈ ಅನುದಾನಗಳು ಸಂಪೂರ್ಣವಾಗಿ ಯಾವಾಗ ಬಳಕೆ ಆಗ್ತದೆ? SC/STಗಳ, ಬುಡಕಟ್ಟು ಜನಾಂಗದವರ, ಅಲೆಮಾರಿಗಳ, ಅಲ್ಪಸಂಖ್ಯಾತರ ಕಣ್ಣೀರನ್ನ ಯಾವಾಗ ಒರೆಸ್ತೀರಿ? ಭರವಸೆಗಳು ಯಾವಾಗ ನಿಜ ಆಗ್ತದೆ? ಜನರ ಹಣ, ತೆರಿಗೆ ಹಣ ಅಭಿವೃದ್ಧಿಗೆ ಯಾವಾಗ ಬಳಕೆ ಆಗ್ತದೆ? ಈ ರೀತಿ ಸರ್ಕಾರ ಇಂಥ ವಿಚಾರಗಳಲ್ಲಿ ಜವಾಬ್ದಾರಿಯೋಗ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತಾ, ಜನರ ನಿರೀಕ್ಷೆಗಳಿಗೆ ನಿಮಗೆ ಅಮೋಘವಾಗಿ 136 ಸೀಟ್ ಕೊಟ್ಟಿದ್ದಾರೆ, ಸಂಪೂರ್ಣ ಶಕ್ತಿಯನ್ನ ಕೊಟ್ಟಿದ್ದಾರೆ. ಆ ಶಕ್ತಿಯನ್ನ ಬಳಸಿಕೊಂಡು ನೀವು ಅಧಿಕಾರದ ಕುರ್ಚಿಗಾಗಿ ಕಿತ್ತಾಡದೆ, ನಾಟಿ ಕೋಳಿ ವಿಚಾರದಲ್ಲಿ ಚರ್ಚೆ ಮಾಡದೆ, 7 ಕೋಟಿ ಜನರ ಆಶೋತ್ತರಗಳಿಗಾಗಿ ಕೆಲಸ ಮಾಡಬೇಕು ಮತ್ತು ಬಜೆಟ್ ಮಂಡನೆ ಆಗಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಈ ಸರ್ಕಾರವಾದಕ್ಕೆ ಹಕ್ಕೊತ್ತಾಯವನ್ನು ಮಂಡಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಮಾರ್ಚ್ 6ರಂದು ನಡೆಯಲಿರತಕ್ಕಂತಹ ಈ ಒಂದು ಬಜೆಟ್ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 17ನೇ ಬಾರಿಗೆ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಎಂಬ ವಿಷಯ ನಮ್ಮ ಮುಂದೆ ಇದೆ. ದೇಶದಲ್ಲೇ 16 ಬಾರಿ
ಮುಖ್ಯಮಂತ್ರಿಯಾಗಿ ಮತ್ತು ಹಣಕಾಸು ಸಚಿವರಾಗಿ ಬಜೆಟ್ ಅನ್ನ ಮಂಡಿಸಿದಂತಹ ಏಕೈಕ ವ್ಯಕ್ತಿ ಎಂಬ ಹೆಗ್ಗಳಿಕೆ ಕೂಡ ಅವರಲ್ಲಿದೆ. ಆದರೆ ಒಂದು ಈ ರೀತಿ ದಾಖಲೆ ಮಾಡುವುದು ದೊಡ್ಡ ವಿಷಯ ಅಲ್ಲ. ಆದರೆ ಜನಪರವಾದಂತಹ, ಪ್ರಗತಿಪರವಾದಂತಹ, ಜನಸ್ನೇಹಿಯಾದಂತಹ, ಜನರ ಕಲ್ಯಾಣಕ್ಕಾಗಿರುವಂತಹ, ಸರ್ವ ಜನರ ಹಿತಾಸಕ್ತಿಗಳಿಗಾಗಿರುವಂತಹ ಬಜೆಟ್ ಅನ್ನು ಮಂಡಿಸುವುದೇ ದೊಡ್ಡ ದಾಖಲೆ. ಆ ದಾಖಲೆಯನ್ನ ಮುಖ್ಯಮಂತ್ರಿ ಅವರು ಮಾಡಿ ತೋರಿಸಬೇಕಾಗಿದೆ. ಎಲ್ಲರಿಗೂ ಕೂಡ ಮನೆ ಬಿರಬೇಕಾಗಿದ್ದು ಅವರಿಗೆ ಮೂಲಭೂತವಾದಂತಹ ಹಕ್ಕುಗಳು. ಆದರೆ ಕರ್ನಾಟಕ ರಾಜ್ಯದ ರಾಜಧಾನಿ ಒಳಗೇನೆ ಕಳೆದ ಒಂದು ತಿಂಗಳಲ್ಲಿ 2 ಕಡೆಗಳಲ್ಲಿ ಬುಲ್ಡೋಸರ್ ರಾಜಕೀಯ ನಡೆಯಿತು. ಇಲ್ಲಿ ನಾವು ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬಹಳ ನಾಚಿಕೆ ಇಲ್ಲದೆ ನಾನು ಬುಲ್ಡೋಸರ್ ಅನ್ನ ಮುಸಲ್ಮಾನರ ಕಡೆಗೆ ಹರಿಸ್ತೇನೆ, ಮಿಯಾಗಳು ಎಚ್ಚರವಾಗಿರಲಿ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಮತ್ತು ಅಸ್ಸಾಂನ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ ಕೂಡ ನಾಚಿಕೆ ಇಲ್ಲದೆ, ಮುಲಾಜಿಲ್ಲದೆ ನಿರಂಕುಶಶಾಹಿಗಳಾಗಿ ವರ್ತಿಸುವಂತ ಮಾತುಗಳನ್ನು ನಾವು ಕೇಳ್ತಾ ಇದ್ವು. ಆದರೆ ಕರ್ನಾಟಕ ರಾಜ್ಯದ ನಮ್ಮ ಕಾಲಬುಡದಲ್ಲಿ ಕೋಗಿಲು ಮುಂತಾದ ಜಾಗದಲ್ಲಿ ರಾತ್ರಿ ಹಗಲಾಗುವ ಮುಂಚೆ ಅವರು ಮಲಗ್ತಾ ಇದ್ದ ಸಂದರ್ಭದಲ್ಲಿ ಮಕ್ಕಳು ಮರಿ ಅಂತ ನೋಡದೆ ಅವರ ಮೇಲೆ ಬುಲ್ಡೋಸ್ ಹಾರಿಸಿದಂತ ಒಂದು ವ್ಯವಸ್ಥೆ, ಘಟನೆ ನಮ್ಮ ಮುಂದೆ ನಡೆಯಿತು. ಅಂದ್ರೆ ಅವರಿಗೇನು ಮನೆಗಳು ಬೇಡವಾ? ಅವರೇನು ನಿನ್ನೆ ಮೊನ್ನೆ ಅವರ ಮನೆಗಳು ಕಟ್ಟಿದ್ವಾ? ಅಲ್ಲ. ಇಂಥ ಹಲವಾರು ಕೊಳಗೇರಿಗಳು ನಮ್ಮ ಬೆಂಗಳೂರಿನಲ್ಲಿದೆ. ಇವತ್ತಲ್ಲ ನಾಳೆ ಅವರು ಕೂಡ ಇದೇ ಪರಿಸ್ಥಿತಿ ಬರಬಹುದು ಎಂಬ ವಿಚಾರ ನಮ್ಗೆಲ್ರಿಗೂ ತಿಳಿದಿರಬೇಕಾಗಿದೆ. ಸರ್ಕಾರ ಇಂಥವರಿಗೆ ವಸತಿಗಾಗಿ, ಅವರ ಮನೆಗಾಗಿ ಏನು ಈ ವ್ಯವಸ್ಥೆ ಮಾಡಿದೆ. ಅವರು ಬಜೆಟ್ ನಲ್ಲಿ ಇಷ್ಟಿಷ್ಟು ಹಣ ಅಂತ ಬಿಡುಗಡೆ ಮಾಡ್ತಾರೆ, ಆದರೆ ಯಾವತ್ತೂ ಕೂಡ ಕಾರ್ಯರೂಪಕ್ಕೆ ಬರುವುದಿಲ್ಲ. ಒಂದಿಷ್ಟು ಮನೆಗಳನ್ನು ಕಟ್ಟಿ ಪೇಪರ್ನಲ್ಲಿ ಮುಖಪುಟದಲ್ಲಿ ದೊಡ್ಡ ಒಂದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ಏನು ಸಿದ್ದರಾಮಯ್ಯ ಮುಂತಾದವರ ಫೋಟೋಗಳನ್ನ ಹಾಕಿ ಇಷ್ಟು ಸಾವಿರ ಮನೆಗಳನ್ನು ಬಿಡುಗಡೆ ಮಾಡಿದೆವು ಅಂತ ಹೇಳಿದ್ರೆ ಅದು ಆಗಲಾರದು. ಆದರೆ ನಿಜವಾಗಿ ಎಷ್ಟು ಸಾವಿರ ಜನಗಳಿಗೆ ಸಿಕ್ಕಿದೆ ಎಂಬ ವಿಚಾರ ನೋಡಿದ್ರೆ ಬಹಳಷ್ಟು ಜನರಿಗೆ ಮನೆಗಳು ಸಿಗದೇ ಇರುವಂತದ್ದು ನಾವು ಕಾಣ್ತೀವಿ. ಈಗಲೂ ಕೂಡ ಆಶ್ರಯ ಯೋಜನೆ ಅದು ದುಡ್ಡಿದ್ದವರಿಗೆ ಮಾತ್ರ, ಯಾರು ಲಂಚ ಕೊಡ್ಲಿಕ್ಕೆ ಸಾಧ್ಯವಿದೆ. ಯಾರು ಆ ಒಂದು ಆಶ್ರಯ ಯೋಜನೆಯಲ್ಲಿ ಅವರ ಮನೆಗೆ ಸಿಕ್ಕಬೇಕಾದ್ರೆ ನೂರಾರು ಜನರನ್ನ ಭೇಟಿ ಮಾಡಿ ಅವರಿಗೆ ಏನೋ ರಾಜಕೀಯ ಒತ್ತಡವನ್ನು ಹೇರಿದವರಿಗೆ ಮಾತ್ರ ವಸತಿ ಸಿಗುವಂತ ಒಂದು ಪ್ರಮೇಯ ನಮ್ಮ ಕರ್ನಾಟಕದಲ್ಲಿ ಈಗಲೂ ಕೂಡ ಇದೆ. ಅಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಹಣಕಾಸು ಸಚಿವರಿಗೆ ಶೋಭೆಯಾಗುವುದಿಲ್ಲ ಎಂಬ ವಿಚಾರವನ್ನು ನಾವು ಇಲ್ಲಿ ತಿಳಿಬೇಕಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾವು ನಿಮ್ಗಾಗಿ ಅನುಕೂಲ ಮಾಡಿಕೊಟ್ಟಿರುವಂತಹ ಈ ಒಂದು ಬಜೆಟ್ ಅನ್ನ, ಜನತಾ ಬಜೆಟ್ ಅನ್ನ ನೋಡಿಕೊಂಡು ಪರಿಶೀಲನೆ ಮಾಡಿಕೊಂಡು, ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ನೀವು ಈಗಾಗಲೇ ಭರವಸೆ ಕೊಟ್ಟಿರುವಂತಹ 10,000 ಕೋಟಿ ಬಜೆಟ್ ಏನಿದೆ ಅದರ ಬದಲಾಗಿ ನೀವು ಅದನ್ನು ಈಡೇರಿಸಲಿಲ್ಲ. 15,000 ಕೋಟಿ ಬಜೆಟ್ ಅನ್ನ ಇಟ್ಟುಕೊಂಡು ಕರ್ನಾಟಕ ರಾಜ್ಯದ ಪ್ರಮುಖವಾದಂತಹ ಅಲ್ಪಸಂಖ್ಯಾತರಾದಂತಹ ಮುಸಲ್ಮಾನರು ಮತ್ತು ಅದರ ಜೊತೆಗೆ ಕ್ರೈಸ್ತರು, ಜೈನರು, ಬೌದ್ಧರು ಮುಂತಾದ ಎಲ್ಲರ ಕ್ಷೇಮಾಭಿವೃದ್ಧಿಗೆ ತಾವು ಉಪಯುಕ್ತವಾದಂತಹ ಬಜೆಟ್ ಅನ್ನ ವಿನಿಯೋಗಿಸಿಕೊಂಡು ಕರ್ನಾಟಕ ರಾಜ್ಯ ಜನರು ನಿಮಗೆ ನೀಡಿರುವಂತಹ ತೆರಿಗೆ ಹಣವನ್ನ ಬಹಳ ಅಲ್ಪಸಂಖ್ಯಾತರ ಮತ್ತು ಎಲ್ಲ ಜನರ ಪ್ರಗತಿಗಾಗಿ ಒಂದು ಪ್ರಗತಿಪರ ಬಜೆಟ್ ಅನ್ನ ನೀವು ಮಂಡಿಸಲಿದ್ದೀರಿ ಅಂತ ಹೇಳಿಕೊಳ್ಳುತ್ತಾ, ನಮಗೆ ಭಾಷಣ ಮಾಡಲಿಕ್ಕೆ, ಈ ಒಂದು ವಿಷಯವನ್ನ ಮಂಡಿಸಲಿಕ್ಕೆ ಅವಕಾಶ ಕೊಟ್ಟಂತ SDP ಕರ್ನಾಟಕ ರಾಜ್ಯದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ SDP.